ಈ ಕಳ್ಳಕದೀಮರ ಹೆಸರು ರಘು, ದೀಪಕ್ ಹಾಗೂ ಮಿಥುನ್. ಇವರ ವೃತ್ತಿ ಕಳ್ಳತನ ಮಾಡುವುದು. ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಕನ್ನ ಹಾಕುತ್ತಾರೆ. ರಸ್ತೆಯಲ್ಲಿ ನಿಂತ ಬೈಕ್ಗಳನ್ನು ಕದಿಯುವುದೇ ಇವರ ಕಾಯಂ ಉದ್ಯೋಗ. ಈ ಕದೀಮರು ಬೆಂಗಳೂರು ಪೊಲೀಸರಿಗೆ ದೊಡ್ಡ ತಲೆನೋವು ಆಗಿ ಹೋಗಿದ್ದರು. ವಿದ್ಯಾರಣ್ಯಪುರ, ಬಸವನಗುಡಿ, ಕೆಂಗೇರಿ ಹಾಗೂ ಚನ್ನಮ್ಮಕೆರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇವರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಇತ್ತೀಚೆಗೆ ನಗರದ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವ BEL ಲೇಔಟ್ನ ನಿವಾಸಿಯಾದ ನಾಗಶ್ರೀಯವರು ಪ್ರವಾಸಕ್ಕೆ ತೆರಳಿದ್ದರು. ಇದೇ ಸಮಯವನ್ನು ಬಳಸಿಕೊಂಡ ಈ ಕದೀಮರು ನಾಗಶ್ರೀರವರ ಮನೆಯ ಬಾಗಿಲು ಮುರಿದು ಮನೆಯಲ್ಲಿದ್ದ ಸುಮಾರು 200 ಗ್ರಾಂ ಚಿನ್ನಾಭರಣ, 2 kg ಬೆಳ್ಳಿಯ ಸಾಮಾನುಗಳು ಹಾಗೂ 1.5 ಲಕ್ಷ ರೂಪಾಯಿ ನಗದನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಈ ಬಗ್ಗೆ ನಾಗಶ್ರೀಯವರ ಅಣ್ಣ ಸಂಪತ್ ಕುಮಾರ್ ಅವರು ವಿದ್ಯಾರಣ್ಯಪುರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದರು. ಆಯುಕ್ತರಾದ BM ಲಕ್ಷ್ಮೀಪ್ರಸಾದ್ ಹಾಗೂ ನರಸಿಂಹಮೂರ್ತಿಯವರ ಸಲಹೆಯ ಸೂಚನೆಯಂತೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಫಿರೋಜ್ ಮಹಮ್ಮದ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಭು KL ಮತ್ತು ಹರೀಶ್ ಕುಮಾರ್ J ಹಾಗೂ ಕ್ರೈಮ್ ಪೊಲೀಸರು ಮಾಹಿತಿ ಸಂಗ್ರಹಿಸಿ ಈ 3 ಕಳ್ಳರನ್ನು ಸೆರೆ ಹಿಡಿದಿದ್ದಾರೆ. ಈ ಹಿಂದೆ ಇವರು ಬೆಂಗಳೂರು ನಗರ, ತುಮಕೂರು, ಮೈಸೂರು, ಹಾಸನ ಇನ್ನೂ ಅನೇಕ ಕಡೆಗಳಲ್ಲಿ ದ್ವಿಚಕ್ರ ವಾಹನ ಕಳ್ಳತನ, ಮನೆಗಳ್ಳತನ ಮತ್ತು ರಾಬರಿ ಪ್ರಕರಣಗಳಲ್ಲಿ ಭಾಗಿಯಾಗಿ ಹಲವಾರು ಬಾರಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಗೆ ಬಂದಿರುತ್ತಾರೆ. ರಘು, ದೀಪಕ್ ಹಾಗೂ ಮಿಥುನ್ ಈ ಕದೀಮರು ಕದ್ದಿದ್ದ ಬೈಕ್ ಹಾಗೂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡ ಪೊಲೀಸರು ಇವರನ್ನು ಪರಪ್ಪನ ಅಗ್ರಹಾರಕ್ಕೆ ತಳ್ಳಿದ್ದಾರೆ ಹಾಗೂ ಈ ಕೃತ್ಯಕ್ಕೆ ಬಳಸಿದ 3 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿರುತ್ತಾರೆ.